ಏನು ದಾವಣಗೆರೆಯಲ್ಲಿ ನಡೀತಿರುವಂತಹ ಬಿಜೆಪಿ ಪೂರ್ವಭಾವಿ ಸಭೆ ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ಒಂದು ಸಮಾವೇಶ ಮಾಡಲು ಮುಂದಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಧಾರವಾಡದಿಂದ ಆಗಮಿಸಿರುವಂಥ ಮಾಜಿ ಶಾಸಕಿ ಏನು ಸೀಮಾ ಬಸವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? ಈಗ ಚರ್ಚೆಗೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಮಾಜಿ ಶಾಸಕರನ್ನು ಕೂಡ ಆ್ಯಕ್ಟಿವ್ ಮಾಡಬೇಕು. ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಈಡೇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಅವರು ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ನಾವು ಬಲ ತುಂಬಬೇಕಂತ ಇವತ್ತು ಸಭೆಯನ್ನು ಮಾಡ್ತಾಯಿದ್ದೇವೆ. ಮೇಡಮ್, ಈಗ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಅದೆಲ್ಲ ಏನಿಲ್ಲ, ಅವರು ನಮ್ಮ ಪಕ್ಷದವರೇ, ಆ ಉದ್ದೇಶನೇ ಇದರಲ್ಲಿಲ್ಲ. ಅಲ್ಲ ಮೇಡಮ್, ಏನು ಗೊತ್ತಾ ಇವಾಗ ಅಂದರೆ ಯತ್ನಾಳ್ ಅವರಿಗೆ ಮತ್ತು ಬಿ.ವೈ. ವಿಜೇಂದ್ರ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು. ಸೊ ತಮಗದು ಗೊತ್ತು. ಸೊ ಆ ವಿಚಾರದಲ್ಲಿ ಅಂದರೆ ಬಿ.ವೈ. ವಿಜೇಂದ್ರ ಅವ್ರ ಪರವಾಗಿ ನೀವು ಸಭೆ ಮಾಡ್ತಿರುವಂಥದ್ದು, ಇದ್ರ ಮೂಲಕ ಏನೋ ಸಂದೇಶ ಇರ್ಬೋದಲ್ಲ? ಏನಿಲ್ಲ, ರಾಜ್ಯಾಧ್ಯಕ್ಷರವರು ಅವ್ರು ಕರೆದಿದ್ದಾರೆ ಅಂತಂದ್ರೆ ಅದನ್ನು ಸಂಘಟನಾತ್ಮಕ ಚರ್ಚೆಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರನ್ನು ತೆಗೆದುಕೊಂಡು ಸಂಘಟನೆ ಮಾಡ್ಬೇಕು ಅನ್ನೋವಂಥ ಅವ್ರ ಉದ್ದೇಶ. ನಾವು ಯಾರೇ ರಾಜ್ಯಾಧ್ಯಕ್ಷರಿದ್ದರೂ ಈ ಸಭೆಗೆ ಬರ್ತಾ ಇದ್ವಿ, ಬಂದಿದ್ದೇವೆ. ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾವುದೂ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಏನು ದಾವಣಗೆರೆಯಲ್ಲಿ ನಡೀತಿರುವಂತಹ ಬಿಜೆಪಿ ಪೂರ್ವಭಾವಿ ಸಭೆ ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ಒಂದು ಸಮಾವೇಶ ಮಾಡಲು ಮುಂದಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಧಾರವಾಡದಿಂದ ಆಗಮಿಸಿರುವಂಥ ಮಾಜಿ ಶಾಸಕಿ ಏನು ಸೀಮಾ ಬಸವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? ಈಗ ಚರ್ಚೆಗೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಮಾಜಿ ಶಾಸಕರನ್ನು ಕೂಡ ಆ್ಯಕ್ಟಿವ್ ಮಾಡಬೇಕು. ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಈಡೇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಅವರು ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ನಾವು ಬಲ ತುಂಬಬೇಕಂತ ಇವತ್ತು ಸಭೆಯನ್ನು ಮಾಡ್ತಾಯಿದ್ದೇವೆ. ಮೇಡಮ್, ಈಗ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಅದೆಲ್ಲ ಏನಿಲ್ಲ, ಅವರು ನಮ್ಮ ಪಕ್ಷದವರೇ, ಆ ಉದ್ದೇಶನೇ ಇದರಲ್ಲಿಲ್ಲ. ಅಲ್ಲ ಮೇಡಮ್, ಏನು ಗೊತ್ತಾ ಇವಾಗ ಅಂದರೆ ಯತ್ನಾಳ್ ಅವರಿಗೆ ಮತ್ತು ಬಿ.ವೈ. ವಿಜೇಂದ್ರ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು. ಸೊ ತಮಗದು ಗೊತ್ತು. ಸೊ ಆ ವಿಚಾರದಲ್ಲಿ ಅಂದರೆ ಬಿ.ವೈ. ವಿಜೇಂದ್ರ ಅವ್ರ ಪರವಾಗಿ ನೀವು ಸಭೆ ಮಾಡ್ತಿರುವಂಥದ್ದು, ಇದ್ರ ಮೂಲಕ ಏನೋ ಸಂದೇಶ ಇರ್ಬೋದಲ್ಲ? ಏನಿಲ್ಲ, ರಾಜ್ಯಾಧ್ಯಕ್ಷರವರು ಅವ್ರು ಕರೆದಿದ್ದಾರೆ ಅಂತಂದ್ರೆ ಅದನ್ನು ಸಂಘಟನಾತ್ಮಕ ಚರ್ಚೆಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರನ್ನು ತೆಗೆದುಕೊಂಡು ಸಂಘಟನೆ ಮಾಡ್ಬೇಕು ಅನ್ನೋವಂಥ ಅವ್ರ ಉದ್ದೇಶ. ನಾವು ಯಾರೇ ರಾಜ್ಯಾಧ್ಯಕ್ಷರಿದ್ದರೂ ಈ ಸಭೆಗೆ ಬರ್ತಾ ಇದ್ವಿ, ಬಂದಿದ್ದೇವೆ. ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾವುದೂ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಏನು ದಾವಣಗೆರೆಯಲ್ಲಿ ನಡೀತಿರುವಂತಹ ಬಿಜೆಪಿ ಪೂರ್ವಭಾವಿ ಸಭೆ ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ಒಂದು ಸಮಾವೇಶ ಮಾಡಲು ಮುಂದಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಧಾರವಾಡದಿಂದ ಆಗಮಿಸಿರುವಂಥ ಮಾಜಿ ಶಾಸಕಿ ಏನು ಸೀಮಾ ಬಸವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? ಈಗ ಚರ್ಚೆಗೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಮಾಜಿ ಶಾಸಕರನ್ನು ಕೂಡ ಆ್ಯಕ್ಟಿವ್ ಮಾಡಬೇಕು. ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಈಡೇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಅವರು ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ನಾವು ಬಲ ತುಂಬಬೇಕಂತ ಇವತ್ತು ಸಭೆಯನ್ನು ಮಾಡ್ತಾಯಿದ್ದೇವೆ. ಮೇಡಮ್, ಈಗ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಅದೆಲ್ಲ ಏನಿಲ್ಲ, ಅವರು ನಮ್ಮ ಪಕ್ಷದವರೇ, ಆ ಉದ್ದೇಶನೇ ಇದರಲ್ಲಿಲ್ಲ. ಅಲ್ಲ ಮೇಡಮ್, ಏನು ಗೊತ್ತಾ ಇವಾಗ ಅಂದರೆ ಯತ್ನಾಳ್ ಅವರಿಗೆ ಮತ್ತು ಬಿ.ವೈ. ವಿಜೇಂದ್ರ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು. ಸೊ ತಮಗದು ಗೊತ್ತು. ಸೊ ಆ ವಿಚಾರದಲ್ಲಿ ಅಂದರೆ ಬಿ.ವೈ. ವಿಜೇಂದ್ರ ಅವ್ರ ಪರವಾಗಿ ನೀವು ಸಭೆ ಮಾಡ್ತಿರುವಂಥದ್ದು, ಇದ್ರ ಮೂಲಕ ಏನೋ ಸಂದೇಶ ಇರ್ಬೋದಲ್ಲ? ಏನಿಲ್ಲ, ರಾಜ್ಯಾಧ್ಯಕ್ಷರವರು ಅವ್ರು ಕರೆದಿದ್ದಾರೆ ಅಂತಂದ್ರೆ ಅದನ್ನು ಸಂಘಟನಾತ್ಮಕ ಚರ್ಚೆಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರನ್ನು ತೆಗೆದುಕೊಂಡು ಸಂಘಟನೆ ಮಾಡ್ಬೇಕು ಅನ್ನೋವಂಥ ಅವ್ರ ಉದ್ದೇಶ. ನಾವು ಯಾರೇ ರಾಜ್ಯಾಧ್ಯಕ್ಷರಿದ್ದರೂ ಈ ಸಭೆಗೆ ಬರ್ತಾ ಇದ್ವಿ, ಬಂದಿದ್ದೇವೆ. ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾವುದೂ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಏನು ದಾವಣಗೆರೆಯಲ್ಲಿ ನಡೀತಿರುವಂತಹ ಬಿಜೆಪಿ ಪೂರ್ವಭಾವಿ ಸಭೆ ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ಒಂದು ಸಮಾವೇಶ ಮಾಡಲು ಮುಂದಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಧಾರವಾಡದಿಂದ ಆಗಮಿಸಿರುವಂಥ ಮಾಜಿ ಶಾಸಕಿ ಏನು ಸೀಮಾ ಬಸವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? ಈಗ ಚರ್ಚೆಗೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಮಾಜಿ ಶಾಸಕರನ್ನು ಕೂಡ ಆ್ಯಕ್ಟಿವ್ ಮಾಡಬೇಕು. ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಈಡೇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಅವರು ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ನಾವು ಬಲ ತುಂಬಬೇಕಂತ ಇವತ್ತು ಸಭೆಯನ್ನು ಮಾಡ್ತಾಯಿದ್ದೇವೆ. ಮೇಡಮ್, ಈಗ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಅದೆಲ್ಲ ಏನಿಲ್ಲ, ಅವರು ನಮ್ಮ ಪಕ್ಷದವರೇ,
ಆ ಉದ್ದೇಶನೇ ಇದರಲ್ಲಿಲ್ಲ. ಅಲ್ಲ ಮೇಡಮ್, ಏನು ಗೊತ್ತಾ ಇವಾಗ ಅಂದರೆ ಯತ್ನಾಳ್ ಅವರಿಗೆ ಮತ್ತು ಬಿ ವೈ ವಿಜೇಂದ್ರ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು, ಸ್ವತಃ ಮುಗೋದು ಗೊತ್ತು. ಸೊ ಆ ವಿಚಾರದಲ್ಲಿ ಅಂದರೆ ಬಿ ವೈ ವಿಜೇಂದ್ರ ಅವ್ರ ಪರವಾಗಿ ನೀವು ಸಭೆ ಮಾಡ್ತಿರುವಂಥದ್ದು, ಇದ್ರ ಮೂಲಕ ಏನೋ ಒಂದು ಸಂದೇಶ ಇರ್ಬೋದಲ್ಲ? ಏನಿಲ್ಲ ರಾಜ್ಯಾಧ್ಯಕ್ಷರವರು ಅವ್ರು ಕರೆದಿದ್ದಾರೆ ಅಂತಂದ್ರೆ ಅದನ್ನು ಸಂಘಟನಾತ್ಮಕ ಚರ್ಚೆಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರನ್ನು ತೆಗೆದುಕೊಂಡು ಸಂಘಟನೆ ಮಾಡ್ಬೇಕು ಅನ್ನೋವಂಥ ಅವ್ರ ಉದ್ದೇಶ. ನಾವು ಯಾರೇ ರಾಜ್ಯಾಧ್ಯಕ್ಷರಿದ್ದರೂ ಈ ಸಭೆಗೆ ಬರ್ತಾ ಇದ್ವಿ, ಬಂದಿದ್ದೇವೆ. ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾವುದೂ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಏನು ದಾವಣಗೆರೆಯಲ್ಲಿ ನಡೀತಿರುವಂತಹ ಬಿ ಜೆ ಪಿ ಪೂರ್ವಭಾವಿ ಸಭೆ ಅಂದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರುವಂಥ ಬಿ ವೈ ವಿಜೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ಒಂದು ಸಮಾವೇಶ ಮಾಡಲು ಮುಂದಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಧಾರವಾಡದಿಂದ ಆಗಮಿಸಿರುವಂಥ ಮಾಜಿ ಶಾಸಕಿ ಏನು ಸೀಮಾ ಬಸವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? ಈಗ ಚರ್ಚೆಗೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಮಾಜಿ ಶಾಸಕರನ್ನು ಕೂಡ ಆ್ಯಕ್ಟಿವ್ ಮಾಡಬೇಕು, ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಈಡೇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಅವರು ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ನಾವು ಬಲ ತುಂಬಬೇಕಂತ ಇವತ್ತು ಸಭೆಯನ್ನು ಮಾಡ್ತಾಯಿದ್ದೇವೆ. ಮೇಡಮ್, ಈಗ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಅದೆಲ್ಲ ಏನಿಲ್ಲ, ಅವರು ನಮ್ಮ ಪಕ್ಷದವರೇ, ಆ ಉದ್ದೇಶನೇ ಇದರಲ್ಲಿಲ್ಲ. ಅಲ್ಲ ಮೇಡಮ್, ಏನು ಗೊತ್ತಾ ಇವಾಗ ಅಂದರೆ ಯತ್ನಾಳ್ ಅವರಿಗೆ ಮತ್ತು ಬಿ ವೈ ವಿಜೇಂದ್ರ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು, ಸ್ವತಃ ಮುಗೋದು ಗೊತ್ತು. ಸೊ ಆ ವಿಚಾರದಲ್ಲಿ ಅಂದರೆ ಬಿ ವೈ ವಿಜೇಂದ್ರ ಅವ್ರ ಪರವಾಗಿ ನೀವು ಸಭೆ ಮಾಡ್ತಿರುವಂಥದ್ದು, ಇದ್ರ ಮೂಲಕ ಏನೋ ಒಂದು ಸಂದೇಶ ಇರ್ಬೋದಲ್ಲ? ಏನಿಲ್ಲ ರಾಜ್ಯಾಧ್ಯಕ್ಷರವರು ಅವ್ರು ಕರೆದಿದ್ದಾರೆ ಅಂತಂದ್ರೆ ಅದನ್ನು ಸಂಘಟನಾತ್ಮಕ ಚರ್ಚೆಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರನ್ನು ತೆಗೆದುಕೊಂಡು ಸಂಘಟನೆ ಮಾಡ್ಬೇಕು ಅನ್ನೋವಂಥ ಅವ್ರ ಉದ್ದೇಶ. ನಾವು ಯಾರೇ ರಾಜ್ಯಾಧ್ಯಕ್ಷರಿದ್ದರೂ ಈ ಸಭೆಗೆ ಬರ್ತಾ ಇದ್ವಿ, ಬಂದಿದ್ದೇವೆ. ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾವುದೂ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಏನು ದಾವಣಗೆರೆಯಲ್ಲಿ ನಡೀತಿರುವಂತಹ ಬಿ ಜೆ ಪಿ ಪೂರ್ವಭಾವಿ ಸಭೆ ಅಂದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರುವಂಥ ಬಿ ವೈ ವಿಜೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ಒಂದು ಸಮಾವೇಶ ಮಾಡಲು ಮುಂದಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಧಾರವಾಡದಿಂದ ಆಗಮಿಸಿರುವಂಥ ಮಾಜಿ ಶಾಸಕಿ ಏನು ಸೀಮಾ ಬಸವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ? ಈಗ ಚರ್ಚೆಗೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಮಾಜಿ ಶಾಸಕರನ್ನು ಕೂಡ ಆ್ಯಕ್ಟಿವ್ ಮಾಡಬೇಕು, ಪಕ್ಷ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಈಡೇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಅವರು ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ನಾವು ಬಲ ತುಂಬಬೇಕಂತ ಇವತ್ತು ಸಭೆಯನ್ನು ಮಾಡ್ತಾಯಿದ್ದೇವೆ. ಮೇಡಮ್, ಈಗ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಅದೆಲ್ಲ ಏನಿಲ್ಲ, ಅವರು ನಮ್ಮ ಪಕ್ಷದವರೇ, ಆ ಉದ್ದೇಶನೇ ಇದರಲ್ಲಿಲ್ಲ. ಅಲ್ಲ ಮೇಡಮ್, ಏನು ಗೊತ್ತಾ ಇವಾಗ ಅಂದರೆ ಯತ್ನಾಳ್ ಅವರಿಗೆ ಮತ್ತು ಬಿ ವೈ ವಿಜೇಂದ್ರ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು, ಸ್ವತಃ ಮುಗೋದು ಗೊತ್ತು. ಸೊ ಆ ವಿಚಾರದಲ್ಲಿ ಅಂದರೆ ಬಿ ವೈ ವಿಜೇಂದ್ರ ಅವ್ರ ಪರವಾಗಿ ನೀವು ಸಭೆ ಮಾಡ್ತಿರುವಂಥದ್ದು, ಇದ್ರ ಮೂಲಕ ಏನೋ ಒಂದು ಸಂದೇಶ ಇರ್ಬೋದಲ್ಲ? ಏನಿಲ್ಲ ರಾಜ್ಯಾಧ್ಯಕ್ಷರವರು ಅವ್ರು ಕರೆದಿದ್ದಾರೆ ಅಂತಂದ್ರೆ ಅದನ್ನು ಸಂಘಟನಾತ್ಮಕ ಚರ್ಚೆಗೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರನ್ನು ತೆಗೆದುಕೊಂಡು ಸಂಘಟನೆ ಮಾಡ್ಬೇಕು ಅನ್ನೋವಂಥ ಅವ್ರ ಉದ್ದೇಶ. ನಾವು ಯಾರೇ ರಾಜ್ಯಾಧ್ಯಕ್ಷರಿದ್ದರೂ ಈ ಸಭೆಗೆ ಬರ್ತಾ ಇದ್ವಿ, ಬಂದಿದ್ದೇವೆ. ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾವುದೂ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಏನು ಇದಿಷ್ಟು ಮಾಜಿ ಶಾಸಕರು ಅಂತ ಸೀಮಾ ಬಸವತಿ ಅವರ ಮಾತಾಗಿತ್ತು. ಏನು ಕ್ಯಾಮ್ರಾ ಪರ್ಸನ್ ಶಿವರಾಜ್, ಟೆಲ್ ಕೆರವಾಡ ರಿಪಬ್ಲಿಕ್ ಕನ್ನಡ, ದಾವಣಗೆರೆ.